ಬೆಂಗಳೂರಿನ ಜನರು ಬ್ರ್ಯಾಂಡ್ ಬೆಂಗಳೂರು ಬೇಡ ಇರೋ ಬೆಂಗಳೂರನ್ನೇ ಉಳಿಸ್ಕೊಡಿ ಸ್ವಾಮಿ ಅಂಥೇಳಿ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೈ ಮುಗಿತಾ ಇದ್ದಾರೆ. ಯಾಕೆಂದರೆ ಅಷ್ಟೊಂದು ಅವ್ಯವಸ್ಥೆಗಳು. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳ ಸ್ಥಿತಿ ಅಧೋಗತಿ. ಬೆಂಗಳೂರಿನ ಹೃದಯ ಭಾಗದಲ್ಲಿಯೇ ಫುಟ್ಪಾತ್ ಹಾಳಾಗಿ ಹೋಗಿದೆ. ಫುಟ್ಪಾತ್ ಆಗದಿರೋದ್ರಿಂದ ಓಡಾಡಲಿಕ್ಕಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಪೇಟೆಯಲ್ಲಿ ಫುಟ್ಪಾತ್ ಹಾಳಾದರೂ ಕೂಡ BBMP ಎಚ್ಚೆತ್ತುಕೊಂಡಿಲ್ಲ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನಂಗಾಗಿದೆ. ಪಾದಾಚಾರಿಗಳು ಓಡಾಡುವಂತಹ ಜಾಗ ಇದು. ಮೂಗು ಮುಚ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದು ಕಡೆ ಎಲ್ಲಿ ಬೇಕಲ್ಲಿ ಕಸವನ್ನು ಬಿಸಾಕಿದ್ದಾರೆ, ಮತ್ತೊಂದು ಕಡೆ ಫುಟ್ಪಾತನ್ನು ಆಗೋದು ಅಲ್ಲಿಗೆ ಅರ್ಧ ಕಾಮಗಾರಿ ಮಾಡಿ ಬಿಟ್ಟು ಹೋಗಿದ್ದಾರೆ. ಎರಡ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಜನರು ಸರ್ಕಾರ ಕೈ ಮುಗಿತಾ ಇದ್ದಾರೆ. ಅದೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಡ್ತೀವಿ ಅಂತ ಹೊರಟಿದ್ದೀರಿ. ನಮಗೆ ಬ್ರ್ಯಾಂಡ್ ಬೆಂಗಳೂರು ಬೇಡ ಸ್ವಾಮಿ, ಇರೋ ಬೆಂಗಳೂರನ್ನೇ ಉಳಿಸ್ಕೊಡಿ ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜಯನಗರ ವಾರ್ಡ್ನ ಒಂದು ಫುಟ್ಪಾತ್ ಭಾಗದಲ್ಲಿದ್ದೀನಿ. ಗಮನಿಸ್ತಾ ಇದ್ರಿ, ಈ ಫುಟ್ಪಾತ್ ಎಲ್ಲವೂ ಕೂಡ ಕಿತ್ತು ಹೋಗಿದೆ, ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಅನಿವಾರ್ಯವಾಗಿ ಜನ ಇಲ್ಲಿ ಫುಟ್ಪಾತ್ನ ಪಕ್ಕದಿಂದನೇ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಸಂದರ್ಭದಲ್ಲಿ ಏನಾದರೂ ಊಟ ಮುಗಿಸ್ಕೊಂಡು ವಾಕಿಂಗಿಗೆ ಬರ್ತಾರೆ ಅಂತ ಹೇಳಿದರೆ ನಡೆದಾಡೋಕ್ಕೂ ಕೂಡ ಆಗೋದಿಲ್ಲ. ಮಕ್ಕಳನ್ನು ಕರ್ಕೊಂಡು ಬರೋದಕ್ಕಾಗೋಲ್ಲ. ವಯೋವೃದ್ಧರು ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಆಗೋದಿಲ್ಲ. ಕಂಪ್ಲೀಟಾಗಿ ಕಿತ್ತೋಗಿದೆ. ಇದನ್ನು ಮತ್ತೆ ದುರಸ್ತಿ ಮಾಡುವಂತಹ ಗೋಜಿಗೆ BBMPಯ ಇಂಜಿನಿಯರ್ಗಳು ಹೋಗಲಿಲ್ಲ. ಕಂಪ್ಲೀಟಾಗಿ ಇದು ಎಷ್ಟರ ಮಟ್ಟಿಗೆ ಇದು ಕಳಪೆ ಕಾಮಗಾರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದೊಮ್ಮೆ ಏನಾದರೂ ಕ್ವಾಲಿಟಿ ವರ್ಕ್ ಆಗಿದ್ದರೆ ಇದು ಯಾವುದೂ ಕೂಡ ಈ ರೀತಿಯಾಗಿ ಕಿತ್ತು ಹೋಗ್ತಾ ಇರಲಿಲ್ಲ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಮುಂಭಾಗದಲ್ಲಿ ಕೂಡ ಕಂಪ್ಲೀಟಾಗಿ ಈ ಒಂದು ಫುಟ್ಪಾತ್ ಕಿತ್ತು ಹೋಗಿದೆ. ಸ್ಲ್ಯಾಬ್ಗಳೆಲ್ಲವೂ ಕೂಡ ಕೆಳಗೆ ಬೀಳುವಂತಹ ಹಂತಕ್ಕೆ ಬಂದಿದೆ. ಈ ಒಂದು ಫುಟ್ಪಾತ್ನ ಮುಂಭಾಗದಲ್ಲಿ ಕೂಡ ಹಾಗೆ ಮುಂದಕ್ಕೆ ಹೋದರೆ ಅಲ್ಲಲ್ಲಿ ಎಲ್ಲವೂ ಕೂಡ ಫುಟ್ಪಾತ್ನ ಆ ಬೇಸ್ ಏನಿದೆ ಅದೆಲ್ಲವೂ ಕೂಡ ಕಿತ್ತು ಹೋಗಿದೆ. ಸೊ ಸಾಮಾನ್ಯವಾಗಿ ಜನ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಭಾಗದಲ್ಲಿ ನಡೆದಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಸರ್, ಏನು ಹೇಳ್ತೀರಿ? ಈ ಫುಟ್ಪಾತ್ ಈ ರೀತಿಯ ಅವ್ಯವಸ್ಥೆ ಆಗಿದೆಯಲ್ಲ, ಏನು ಹೇಳ್ತೀರಿ? ತುಂಬ ಅನ್ಫಾರ್ಚುನೇಟ್ ಇದು. ಬ್ಯಾಂಗ್ಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆಗ್ತಾ ಇರೋದು ಫುಟ್ಪಾತ್ಗಳು ಗಾರ್ಬೇಜ್ ಕ್ಲೀನಿಂಗ್ ಆಗ್ತಾ ಇಲ್ಲ. ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಎಷ್ಟೋ ಕಡೆ ನಾರ್ಮಲ್ಲಾಗೆ ನಡ್ಕೊಂಡು ಹೋಗ್ತಾ ಇರೋ ಜಾಗದಲ್ಲೆಲ್ಲ ಬಿದ್ದೋಗ್ತಾ ಇದ್ದಾರೆ ಜನರು. ಅವ್ರಿಗೆ ಆಗ್ತಾ ಇರೋ ಮಂಡಿ ನೋವು ಅದು ಯಾರು ಕೇಳೋರಿಲ್ಲ. BBMP ಅವರು ಇದನ್ನೆಲ್ಲ ನೋಡಬೇಕು. ಆ್ಯಕ್ಚುಲಿ ಎಷ್ಟೋ ಅಮಾಯಕರು ನಾನು ಕಣ್ಮುಂದೆನೇ ಎಷ್ಟೋ ಜನ ಬಿದ್ದಿದ್ದಾರೆ. ನಾನೇ ಕೆಲವು ಟೈಮು ಆಲ್ಮೋಸ್ಟ್ ಬಿದ್ದು ನನ್ನ ಮಂಡಿ ಮುರಿದೋಗ್ಬೇಕಾಗಿತ್ತು. ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಸ್ಲ್ಯಾಬ್ ಸರಿಯಾಗಿ ಹಾಕಿರಲ್ಲ. ಇಂಥ ಪರಿಸ್ಥಿತಿಲಿ ನಾವು ಸರಿಯಾಗಿ ಹಾಕಿದ್ದಾರೆ ಅಂತ ಅದ್ರ ಮೇಲೆ ಕಾಲಿಟ್ಟರೆ ಎಡ್ಕೊಂಡು ಬಿದ್ದರೆ ಸೀದಾ ನಾವು ಚರಂಡಿ ಒಳಗೆ ಹೋಗ್ತೀವಿ. ಇಲ್ಲಿ ನೋಡಿದ್ರೆ ಫುಟ್ಪಾತ್ ಇಲ್ಲಿ ಮನುಷ್ಯರು ನಡೆಯೋಂಥ ಜಾಗ ಅಲ್ಲ ಅನಿಸುತ್ತೆ. ಇದು ವೆರಿ ಏನಂತಾರೆ ಹೇಳ್ತೀವಿ, ಪ್ರತಿಷ್ಠಿತ ಕೃಷ್ಣರಾವ್ ಪಾರ್ಕ್ ಹತ್ರ ಇರೋ ಜಾಗ ಇದು. ಓಕೆ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾರೆ ಜನ. ಆದರೆ ಜನರಿಗೆ ಓಡಾಡೋದಕ್ಕೆ ಒಂದು ನೆಟ್ಟಿಗಿರುವಂತಹ ಫುಟ್ಪಾತ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಸ್ಫೋಟ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.